ವರ್ಷಗಳಿಂದ ಕೆಟ್ಟು ನಿಂತಿದೆ ಕುಡಿಯುವ ನೀರಿನ ಘಟಕ. ನೀರಿಲ್ಲದೆ ಗ್ರಾಮಸ್ಥರ ಗೋಳು ಹೇಳತೀರದು. ಬರದ ನಾಡು ಎಂದೇ ಕುಖ್ಯಾತಿಯಾಗಿರೋ ಮಧುಗಿರಿ ತಾಲೂಕಿನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯಲು ಶುದ್ಧ ನೀರು ಸಿಗದೆ ಜನರು ಪರದಾಡುವಂತಾಗಿದೆ. ಈ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿದ್ರೂ ನೀರಿಗಾಗಿ ಪೀಕಲಾಟ ಶುರುವಾಗಿದೆ. ಇದಕ್ಕೆಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಮುಖ್ಯ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಹೌದು, ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕಂತಾನಹಳ್ಳಿ ಗ್ರಾಮದಲ್ಲಿ 2019ರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಶುದ್ಧ ಕುಡಿಯುವ ಘಟಕ ಕೆಟ್ಟು ನಿಂತು ಸುಮಾರು 11 ತಿಂಗಳೇ ಕಳೆದಿದ್ರೂ ಅಧಿಕಾರಿಗಳು ಮಾತ್ರ ಸರಿಪಡಿಸುವ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಇನ್ನು ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕೂಡ ಯಾರೊಬ್ರು ಇತ್ತ ಗಮನ ಹರಿಸ್ತಿಲ್ವಂತೆ. ಅಲ್ಲದೆ ಈ ಗ್ರಾಮದಲ್ಲಿ ಬಹುತೇಕ ಬಡ ಕುಟುಂಬಗಳೇ ವಾಸವಾಗಿದ್ದು ದಿನನಿತ್ಯ ಕುಡಿಯುವ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಂತಾನಹಳ್ಳಿ ಈ ಐಡಳ್ಳಿ ಹೋಬಳಿ ನೀರಿನ ಚೆನ್ನಾಗಿ ಪ್ರಾಬ್ಲಮ್ ಆಗಿದೆ. ಹಿಟ್ ಮಾಡಿದ್ರು, ಹಿಟ್ ಮಾಡಿದ ತಕ್ಷಣ ಒಂದು 6 ತಿಂಗಳು ಬಂತು. ಆಮೇಲೆ ಬಂದಾಯ್ತು, ಮೋಟರ್ ಸುಟ್ಟೋಗಿತ್ತು, ಎಲ್ಲ ವ್ಯವಸ್ಥೆ ಇಲ್ಲ. ಐಡಳ್ಳಿಗೆ ಹೋಗ್ತಾ ಇದ್ವಿ ನೀರಿಗೆ. ಇಲ್ಲಿ ಫಿಲ್ಟರ್ ನೀರು ಬರ್ತಾ ಇಲ್ಲ. ಶ್ರೀಮಂತರು ಯಾರು ಇಲ್ಲ, ಎಲ್ಲ ಬಡವ್ರೆ ಸರ್. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅದಕ್ಕೋಸ್ಕರ ಹಿಂಗ್ ಮೂಲ ಬಿದ್ದೈತಿದ್ವು. ಪಂಚಾಯತ್ ಅವರು ಅವ್ರಿಗೆ ಹೇಳ್ಬಿಟ್ರೆ ಕೂಡ 5-6 ಸಾರಿ ಹೇಳಿದ್ವಿ, ಬರ್ತೀವಿ ಮಾಡ್ತೀವಿ ಅಂತವ್ರ ಮಾಡ್ಲೇ ಇಲ್ಲ. ಯಾವ ಪಂಚಾಯತಿಗೆ ಬರುತ್ತೆ? ಐಡಳ್ಳಿ ಪಂಚಾಯತಿ ಹೋಗ್ತಾ ಇದ್ವಿ ಸರ್. ಅಲ್ಲಿಲ್ಲ ಅಂದ್ರೆ ಇನ್ನೇನು ಅದೇ ಬೋರ್ ನೀರೇ ಇಟ್ಕೊಂಡು ಕುಡಿಬೇಕು ನಾವು. ಐಡಳ್ಳಿ ಹಾಸ್ಪಿಟಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ? ಐಡಿಯಲ್ಲಿ 3 ಕಿಲೋಮೀಟರ್ ಆಗುತ್ತೆ. ಇನ್ನು ಇಲ್ಲಿನ ಬಹುತೇಕ ಗ್ರಾಮಸ್ಥರು ಕೂಲಿ ಕಾರ್ಮಿಕರಾಗಿದ್ದು ನಾಮಧಾರಿ ಸೀಡ್ಸ್ ಕಂಪನಿಗೆ ತೆರಳುತ್ತಾರೆ. ಗಾಡಿ ಇದ್ದವರು ಬೇರೆ ಗ್ರಾಮಕ್ಕೆ ಹೋಗಿ ನೀರು ತರ್ತಾರೆ. ಕೆಲವೊಮ್ಮೆ ಕ್ಯಾನ್ನಲ್ಲಿ ನೀರು ತರುವಾಗ ಕೆಲವರು ಕ್ಯಾನ್ ಸಮೇತ ಬಿದ್ದಿದ್ದಾರೆ. ನೀರಿನ ಘಟಕವನ್ನ ಸರಿಪಡಿಸುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಕೇಳಿದ್ರೆ ಇನ್ನು ನಮಗೆ ಈ ಘಟಕ ಹಸ್ತಾಂತರವಾಗಿಲ್ಲ ಅಂತಾರೆ. ನಮ್ಮ ಗೋಳು ಯಾರಿಗೆ ಹೇಳೋಣ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ರು. ಹೇಳಿದೀವಿ, ಅಲ್ಲೋಗಿ ಈಗೋ ಕಳಿಸ್ತೀನಿ ಅಂತಾರೆ. ರೆಸ್ಪಾನ್ಸಿಬಲ್ ಇಲ್ಲ. ಊರಾಗ ಒಂದು 15ರಿಂದ 16 ಕಂಬ ಲೈಟ್ ಹೋಗವೆ. ಸರಿಂದಿ ಪ್ರಾಬ್ಲಮ್ ಆಗೈತೆ, ಯಾರು ಬರಲ್ಲ. ಕುಡಿಯೋ ನೀರು ಐಡಿಯಲ್ಲಿಗೆ ಹೋಗ್ತೀವಿ. ಇದು ಸುಮಾರು ಅಂದ್ರೆ ಇವಾಗ 11 ತಿಂಗಳಾಗೈತೆ. ಯಾರು 11 ತಿಂಗಳಿಂದ ಇನ್ಫಾರ್ಮ್ ಮಾಡಿದೀವಿ, ಯಾರು ಏನು ರೆಸ್ಪಾನ್ಸಿಬಲ್ ಇಲ್ಲ ಸರ್. ಐಡಿಯಲ್ಲಿಂದ ತಪ್ಪಿ ಗಾಡಿ ಇಲ್ದೇವರು ಯಾರು ತಗನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದ್ಸಲಿ ಅಲ್ಲಿ ಐಡಿಯಲ್ಲಿ ಪಕ್ಕದಾಗ ಕ್ಯಾನ್ ಹಾಕೋ ಬರೋವಾಗ ಬಿದ್ದೋದ್ರು. ಕ್ಯಾನೂನು ಅವರು ಸಹ ಗಾಯ ಮಾಡ್ಕೊಂಡು ಬಂದು ಪಾಪ ವ್ಯವಹಾರ ಮಾಡ್ಕೊಂತಾರೆ. ಎಲ್ಲ ಕೂಲಿಗೆ ಹೋಗ್ತಾರೆ ಸಹ. ಇಲ್ಲಿ ನೀರಿರೋವಾಗ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಇಲ್ಲಿ ಕಂಪ್ನಿಗೆ ಹೋಗ್ತಾರೆ ನಾಮದಾರಿಗೆ ಬಂದು. ಎಲ್ಲರೂ 2 ಲೀಟರ್ ಕ್ಯಾನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಇವಾಗ ಅವೇ ಕುಡಿತಾವ್ರೆ ಪಾಪ. ಮುದುಕರೆಲ್ಲ ಹೋಗಿ ಊರಾಗೆ ಯಾರು ಹೇಳೋರಿಲ್ಲ ಅಂತ ಏನು. ಏನಾದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಕಾಂತನಹಳ್ಳಿಯ ಗ್ರಾಮದಲ್ಲಿರೋ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸರಿಪಡಿಸುವ ಮೂಲಕ ಜನರನ್ನ ನೀರಿನ ಬವಣೆಯಿಂದ ಕಾಪಾಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.